ನಮ್ಮ ಪರಂಪರೆ ಒಳಗೆ ವಿಶೇಷವಾಗಿ ಹೇಳ್ತಾರೆ ಏನಪ್ಪ ಅಂದ್ಬಿಟ್ಟು ಬ್ರಾಹ್ಮಣ ಅನ್ನುವಂಥ ಒಂದು ಶಬ್ದ ಏನದು ವಿಪ್ರಪಾದಕ ಪ್ರಸಾದ ಅಂತೇಳಿ ಕೆಲವೊಂದು ನಮ್ಮ ಒಂದು ಗೋರಖ ಸಮಿತಿಯೊಳಗೆ ಕೆಲವೊಂದು ವಿಚಾರ. ಆ ವಿಪ್ರಪಾದಕ ಆ ಪ್ರಸಾದಕ್ಕೆ ಎಷ್ಟು ಮಹತ್ವ ಅಂತಂದ್ರೆ ಮಹಾವಿಷ್ಣು ಅವನಿಗೆ ಗೊತ್ತಿತ್ತು ಏನಂದರೆ ಅಲ್ಲಿ ಸ್ವಲ್ಪ ಸಮಯದೊಳಗೆ ಭೃಗು ಮಹರ್ಷಿ ಬರ್ತಾನೆ. ಭೃಗು ಮಹರ್ಷಿ ಆ ಚರಿತ್ರೆ ಅದು ಬರ್ತದೆ. ಶಿವರಾತ್ರಿ ವಿಚಾರ ಬಂದಾಗ ಭೃಗು ಮಹರ್ಷಿ ಇನ್ನೇನು ಬರ್ತಾನೆ, ಭಯಂಕರ ಕ್ರೋಧದಿಂದ ಬರ್ಲಿಕ್ಕತ್ತಾನ. ಬಂದವನು ಏನು ಮಾಡ್ತಾನಂದ್ರೆ ನನಗೆ ಇನ್ನು ಅವನ ಪಾದಕ್ಕೆ ಪ್ರಸಾದವನ್ನು ನೀಡಲಿದ್ದಾನೆ. ಅದನ್ನು ಈ ವಿಶ್ವದೊಳಗೆ ನನ್ನಂಥ ಆ ಪರಮ ಪಾವನ ನನ್ನಂಥ ಪವಿತ್ರವಾದಂಥ ವಸ್ತುನ ಜಗತ್ತಿನಾಗ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವೇ ಕ್ಷಣದೊಳಗೆ ನಾನು ಆ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಅಂದುಕೊಂಡು ಮಹಾವಿಷ್ಣು ಕಾಯ್ಕೊಂಡು ಕೂತಿದ್ದಾನೆ. ಎದುರುಸರಾಗಿ ಆ ಸಾಕ್ಷಾತ್ ಭೃಗು ಮಹರ್ಷಿ ಬರ್ತಾನ. ಅವನ ಪಾದ ಸ್ಪರ್ಶ ನನ್ನ ಹೃದಯಕ್ಕೆ ಆಗ್ತದೆ. ಅದ್ರ ಮಹತ್ವ ಯಾರಿಗೂ ಅಷ್ಟು ಸುಲಭಿಲ್ಲ. ಈಗ ನೀವು ಬ್ರಾಹ್ಮಣರು ಅಂದರೆ ನಾವೇನೋ ಅಂತೇಳಿ ಅಷ್ಟು ಸುಲಭಲ್ಲ. ನಿಮ್ಮೊಳಗೆ ಒಂದು ಇವರು ಆ ವೇದ ಪುರುಷನ ಆಶೀರ್ವಾದ ಅಂತ ಅದ್ಭುತದ. ಅದಕ್ಕೆ ನಾವು ಏನು ಮಾಡಿರ್ತಾನೆ ಅಂತ ಕೇಳಿದ್ರೆ ಮಹಾಲಕ್ಷ್ಮಿಗೆ ತವ್ರದಲ್ಲಿ ನಿಮಿತ್ ಮಾಡಿ ಏನೋ ಒಂದು ಕಾರ್ಯಕ್ರಮ ಮಾಡಿ ಆಕಿನ ಕಳಿಸಿರ್ತಾನೆ. ಯಾರನ್ನ? ಲಕ್ಷ್ಮಿನ. ಎಲ್ಲ ಸುತ್ತಮುತ್ತ ಗರುಡ ಇವ್ರನ್ನ ಇವನು ಏನೋ ಕಾರ್ಯಕ್ರಮ ಮಾಡಿ ಕಳಿಸಿರ್ತಾನೆ. ಆ ಕ್ಷಣದಾಗ ತನಗೆ ಏನೂ ಗೊತ್ತಿಲ್ಲ ಅಂದ್ಕೊಂಡು ಎರಡು ಘಳಿಗೆ ಕಾಲ ಕ್ರೋಧ ಅವನಿಗೆ ಜಾಸ್ತಿ ಬರಬೇಕು. ಯಾರಿಗೆ? ಭೃಗು ಮಹರ್ಷಿ ಕ್ರೋಧ ಭಯಂಕರ ಆಗಬೇಕು. ಬಂದು ನಿಂತಾನ. ವಿಷ್ಣು ಅಂತ ಬರಲಿಕ್ಕಂತ ಬೇಕಂತ ಯೋಗ ಅವ್ನು ಹಿಂಗೆ ಒದಿಬೇಕಲ್ಲ. ಆ ಪ್ರಸಾದ ನನ್ನ ಜನ್ಮ ಪಾವನ ಆಗಬೇಕು, ನನ್ನ ಜನ್ಮ ಕುಳಿಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಂಡು ಇನ್ನೊಂದು ಕೆಲಸ ಮಾಡಿರ್ತಾನೆ. ಇವತ್ತನ್ನು ಕಳಿಸಿರ್ತಾನೆ. ತನ್ನ ಎದೆ ಒಳಗಿರ್ತಕ್ಕಂಥ ಕೌಸ್ತುಭ ಮಣಿಯನ್ನು ತೆಗೆದು ತನ್ನ ಎಡಗೈ ಒಳಗೆ ಮುಚ್ಚಿಟ್ಕೊಂಡಿರ್ತಾನಂತ. ಯಾಕಂದ್ರೆ ಆ ವಿಪ್ರ ಪಾದಕ್ಕೆ ಪ್ರಸಾದ ಬಡಿಬೇಕಾದ್ರೆ ಅಕಸ್ಮಾತ್ ನನ್ನ ಆ ವಜ್ರ ಇಡೂರಿಗೆ ಬಡದ ಅವ್ರ ಕಾಲಿಗೆ ನೋವು ಆಗಿರ್ತಾರೆ. ಅವ್ರ ಕಾಲಿಗೆ ನೋವು ಆಗಿಬಿಟ್ರೆ ಅಯ್ಯೋ ನನಗೆ ಆ ಪ್ರಸಾದ ಸಂಪೂರ್ಣ ಸಿಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಉದ್ದೇಶನ ಕೌಸ್ತುಭ ಕೈಯಾಗಿ ಇಟ್ಕೊಂಡಿದ್ದ. ಎದೆಯನ್ನು ಚಚ್ಕೊಂಡು ಯೋಗ ನಿಂತಿರುವ ಸುಮ್ಮನೆ ಮಲಗಿದಾಗ ನಾಟಕ ಮಾಡಿದ್ದ. ಭೃಗು ಮಹರ್ಷಿ ಸ್ಪರ್ಶ ಅದು ಒದ್ದಾಗ ಸಂಪೂರ್ಣವಾಗಿ ಅದನ್ನು ಎದಿ ನಡೆದು ಹೀಗಾಗಿ ನಮ್ಮ ಜನ್ಮ ಪಾವನ ಅದು ಅಂದ್ಕೊಂಡು ಮಹಾವಿಷ್ಣು ಹೇಳಿರ್ತಕ್ಕಂಥ ಒಂದು ಅದ್ಭುತ ವಾಣಿ. ಅಂಥದ್ದು ಅಂಥ ವಿಪ್ರಪಾದಕ ಪ್ರಸಾದ ಸಿಕ್ಕಿದ್ದು ರಾಜಾರಾಮ್ ಮಹಾರಾಜರಿಗೆ ಮಾತ್ರ. ಯಾಕೆ ಜಗತ್ತಿನೊಳಗೆ ಇಂಥ ಎಲ್ಲ ನಾವು ದತ್ತ ಪಾದಕವನ್ನು ಕೇಳಿದ್ವಿ. ನಿರ್ಗುಣ ಪಾದಕ ವಿಚಾರ ಮಾಡಿದ್ವಿ. ವಿಮಲ ಪಾದಕ, ಮನೋಹಾರಿ ಪಾದಕ ಅಂತದ, ಕರುಣಾ ಪಾದಕ ಅಂತದ, ಜೀವ ಪಾದಕ ಅನ್ನುವಂಥ ಹೆಸರು ಮಾತ್ರ ಇಲ್ಲ ಬಲಿಗೆ ಸಾಧ್ಯ. ಯಾರು ಸ್ವತಃ ಚಿದಂಬರ ಮಾಸವು ರಾಜಾರಾಮಿಗೆ ಏನು ಬೇಕಪ್ಪ ಅಂತ ಕೇಳಿದಾಗ 14 ವರ್ಷಗಳ ನಂತರ ಸ್ವಾಮಿ ನಿರ್ಯಾಣ ಆಗಿ 14 ವರ್ಷಗಳ ನಂತರ ಮತ್ತು ರಾಜಾರಾಮ ಮಹಾರಾಜರು ಮತ್ತು 14 ಜನ ಶಿಷ್ಯರಿಗೆ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟಾಗ ಏನು ಬೇಕಂದಾಗ ನಿನ್ನ ಚರಣದ ಪುರೋಗಳು ಬೇಕು, ನಿನ್ನ ಪಾದಕ್ಕೆ ಪ್ರಸಾದ ಬೇಕಂದಾಗ ಆ ನನ್ನ ಪಾದಕ್ಕೆ ಸದಾಗನ ಇಲ್ಲೇ ಇರ್ತೀನಿ ಅಂದ್ಕೊಂಡು ಅವತ್ತು ನೀಡಿರ್ತಕ್ಕಂಥ ಅದೇ ವಿಪ್ರ ಪಾದಕ ಪ್ರಸಾದ ರಾಜಾರಾಮ ಹೊರಗಡೆಲ್ಲ. ಇವತ್ತು ಅದಕ್ಕೆ ಮತ್ತು ಗೋಲ್ಡನ್ ಪಿಚಪ್ ಕೊಟ್ಟಂಗೆ ಎಷ್ಟೋ ಬಂದು ವೇದ ಪುರುಷರು ಬಂದು ಮತ್ತು ವಿಪ್ರ ಪಾದಕ ಪ್ರಸಾದವನ್ನು ಈಗ ಕರುಣಿಸಿದ್ವಿ. ನಮ್ಮೆಲ್ಲರಿಗೂ ಒಂದು ಆನಂದವನ್ನು ಕೊಡ್ತೀವಿ. ಇದೆಲ್ಲ ನಮ್ಮ ಭಾಗ್ಯ ಅಂತ ಕೊಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಗೆ ಏನಂತ ಅಂದರೆ ಹಿಂಗೆ ಪ್ರತಿ ವರ್ಷ ನಿಮ್ಗೆ ಯಾವತ್ತು ಚಿಕ್ಕ ಬರ್ತದೆ ಇದೇ ಮಿತಿ ಇಟ್ಕೋರಿ. ಯಾವ ಮಿತಿ ಇಟ್ಕೋಬೇಕು ಪಶು ನಮ್ಮ ತಲೆಯೊಳಗೆ ಇನ್ನೊಂದಿತ್ತು ನೆಕ್ಸ್ಟ್ ಮುಂದಿನ ಸಲ ಸಾಧ್ಯ ಆಗ್ಬೋದು. ನಾವು ಯಾವ್ಯಾವ ಮಾಡಬೇಕು ಅನ್ನೋದು ಒಂದು ವಿಚಾರ ತಲೆಯಾಗಿತ್ತು. ಮುಂದಿನ ಒಂದು ಹಂತದೊಳಗೆ ನೀವೆಲ್ಲ ಇನ್ನೂ 50-60 ಅದನ್ನು ಪ್ಲ್ಯಾನ್ ಮಾಡಬೇಕು. ಒಂದು ಸಮಯ ನೋಡಿಕೊಂಡು ಒಂದು ಸಂಗೀತ ಪಾರಾಯಣಗಳು ಏನೂ ಆಗಲಿ ಅನ್ನೋಂಥ ಒಂದು ವಿಚಾರ ಅದನ್ನೆಲ್ಲ ನೀವು ನಡೆಸಿಕೊಡ್ತೀವಿ ಅಂತ ತಿಳ್ಕೊಂಡು ಅದಕ್ಕೆ ಹೋಗ್ತೀವಿ. ಆನಂದವಾಗಿ ನಿಂತು ಯಾಕಂದ್ರೆ ನಮ್ಮ ಮಠದೊಳಗೆ ಏನದಂದ್ರೆ ಪ್ರಸಾದಕ್ಕೆ ಏನು ಕೊರತೆ ಇಲ್ಲ. ಆದರೆ ಸ್ವಲ್ಪ ಲಕ್ಷ್ಮೀ ಕಟಾಕ್ಷ ಇರೋದ್ರಿಂದ ಸಮಸ್ಯೆ ಇರೋದಿಲ್ಲ. ಅದಕ್ಕೆ ಎಲ್ಲ ಕರುಣಿಸ್ಬೇಕು. ಅದು ನಿಂತು ಇದು ನಮ್ಮದೇ ಮಠ ಅನ್ನೋ ಭಾವದೊಳಗೆ ಬಂದು ನಿಂತು ಮಾಡಿಲ್ಲ. ಹಂಗೆ ಯಾವುದಕ್ಕೂ ಸಂಪೂರ್ಣ ಸಹಕಾರ ಕೊಡ್ತಾರೆ ಮಾಡಿಕೊಡಿ. ನಿಮ್ಮ ಆಶೀರ್ವಾದ ಅಂದ್ಕೊಂಡು